ನಮ್ಮವರು ನವ್ಯ ಮಾನಸ ಮಿಲನ, ಆದರೆ ಇದರಲ್ಲಿ ಒಬ್ಬರು ಮಾತ್ರ ಸಿಕ್ಕಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ. ಅವ್ರು ಎಲ್ಲಿದ್ದಾರೆ ಅಂಥೇಳಿ ನಾವು ಹುಡುಕಾಡ್ತಾ ಇದ್ದೀವಿ ಅಂತ ಒಂದಷ್ಟು ಅವರ ಕಡೆಯವರು ಬಂದು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರನ್ನ ನಾನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ವಿಚಾರ ಯಾವಾಗ ನಿಮಗೆ ಗಮನಕ್ಕೆ ಬಂತು? ನನಗೆ ಬೆಳಿಗ್ಗೆ ಒಂದು 7:45ಗೆ ಈ ಒಂದು ಸುದ್ದಿಯನ್ನು ಚನ್ನರಾಯಪಟ್ಟಣದ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ನನಗೆ ತಿಳಿಸಿದರು ಈ ವಿಚಾರವನ್ನು. ಸರ್, ಅಲ್ಲಿ ಹಿರಿಯೂರ ಆಸ್ಪತ್ರೆಯಲ್ಲಿ ಬಂದಿದ್ದಾರೆ, ರಾತ್ರಿ ಈ ಘಟನೆ ಆಗಿದೆ, ಒಂದು 2 ಗಂಟೆನಲ್ಲೋ 3 ಗಂಟೆನಲ್ಲೋ ಈ ಘಟನೆ ಆಗಿದೆ, ತಕ್ಷಣ ನೀವು ಅಲ್ಲಿ ಹೋಗ್ಬಿಟ್ಟು ನನಗೆ ವರದಿಯನ್ನು ತಿಳಿಸಿ ಸಾರ್ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಯಾರದು ಮೋಹನ್ ಅಂದರೆ? ಅವರು ಮೋಹನ್ ಕುಮಾರ್ ಅವರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ 2 ಮಕ್ಕಳು ಕೂಡ ನನ್ನ ಶಿಷ್ಯರು. ನಾನು ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈಗ ನಾನು ಜವಾಹರ್ ನವೋದಯ ವಿದ್ಯಾಲಯ ಉಡುವಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವರು ನನ್ನ ಹತ್ತಿರದಲ್ಲಿ ಇರೋದ್ರಿಂದ ಹಿರಿಯೂರಿಗೆ ತಕ್ಷಣ ನಾನು ಈ ವಿಚಾರ ನನಗೆ ಮುಟ್ಟಿಸಿರು. ತಕ್ಷಣ ನಾನು ಇಲ್ಲಿಗೆ ಬಂದೆ ಸರ್. ಮಿಲನ ಅವರು ಇದ್ದಾರೆ ಅಂಥೇಳಿ ಗೊತ್ತಾಯಿತು. ನವ್ಯ ಮತ್ತು ಮಾನಸ ಮಿಸ್ಸಿಂಗ್ ಆಗಿರುವಂತಹ ವರದಿ ನನಗೆ ತಲುಪಿ ಭಾಳ ದುಃಖ ಆಗಿದೆ ಸರ್. ಮೋಹನ್ ಅವರ ಸಂಬಂಧಿಕರ ಅಕ್ಕಪಕ್ಕದ ಮನೆಯವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಅವರು. ಸೊ ಇವಾಗ ನಿಮಗೆ 3 ಜನರಲ್ಲಿ ಒಬ್ಬರು ಮಾತ್ರ ಸಿಕ್ಕಿದ್ದಾರೆ. ಅದೇ ಆಸ್ಪತ್ರೆಯಲ್ಲಿ, ಈಗ ಈ ಆಸ್ಪತ್ರೆಯಲ್ಲಿ ಇದ್ದಾರೆ, ಹಿರಿಯೂರು ಆಸ್ಪತ್ರೆಯಲ್ಲಿ ಎಕ್ಸ್ರೇಗಾಗಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಮತ್ತೆ ನವ್ಯ ಮತ್ತು ಮಾನಸ ಅವ್ರ ಬಗ್ಗೆ ಏನಾದ್ರು ಮಾಹಿತಿ? ಇಲ್ಲ ಸರ್, ಅವರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಈಗ ನೀವೇನಾದರೂ ಇದ್ದರೆ ಅದನ್ನು ಪ್ರಕಟಿಸಿದರೆ ಗೊತ್ತಾಗ್ತದೆ ಅಷ್ಟೇ. ಇಲ್ಲಿವರೆಗೂ ನಿಮ್ಗೆ ಯಾರಾದರೂ ಮಾಹಿತಿ ಸಿಕ್ಕಿಲ್ಲ ಸರ್. ನಾನು ಅಲ್ಲಿ ಇದಕ್ಕೂ ಹೋಗಿದ್ದೆ, ಪೊಲೀಸ್ ಸ್ಟೇಷನ್ಗೆ, ಅಲ್ಲೂ ಕೂಡ ನಾನು ಕೇಳಿದೆ. ಅವರ ಮಾಹಿತಿ ಅಲ್ಲಿ ಲಭ್ಯ ಇಲ್ಲ ಅಂತ ಹೇಳೇ ಅಲ್ಲಿ ಬರ್ಕೊಂಡಿದ್ರು. ಅದನ್ನು ಕೂಡ ನಾನು ಅವರಿಗೆ ತಲುಪಿಸಿದ್ದೇನೆ. ಮೋಹನ್ ಕುಮಾರ್ ಅವರಿಗೆ ಈ ವಿಚಾರನ ಮುಟ್ಟಿಸಿದ್ದೇನೆ ಸರ್. ಈ ಮಿಲನ ಅವರು ಇಲ್ಲಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಮಿಲನ ಇಲ್ಲಿ ಅಂತ ಪೊಲೀಸ್ನವರು ಹೇಳಿದರು. ಸರ್, ಅವರು ಹಿರಿಯೂರು ಆಸ್ಪತ್ರೆಯಲ್ಲಿದ್ದಾರೆ, ನೀವು ಅವ್ರನ್ನ ನೋಡ್ಬೋದು ಅಂತ ಹೇಳಿದರು. ಇನ್ನು 2 ಮಾಹಿತಿ ಗೊತ್ತಿಲ್ಲ. ಆಸ್ಪತ್ರೆ ಸಿಬ್ಬಂದಿ ಕೇಳಿದಾಗ ಸರ್, ಹೆಚ್ಚಿನ ಚಿಕಿತ್ಸೆಗಾಗಿ ಬಸವೇಶ್ವರ ಆಸ್ಪತ್ರೆ ಚಿತ್ರದುರ್ಗ ಮತ್ತು ಡಿಸ್ಟಿಕ್ ಆಸ್ಪತ್ರೆ ಚಿತ್ರದುರ್ಗಕ್ಕೆ ಹೋಗಿರ್ಬೋದು ಅನ್ನುವಂಥ ವಿಚಾರ ಇದೆ. ಅವರಿಬ್ಬರ ಬಗ್ಗೆ ಇನ್ನೂ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಮಿಲನ ಅವ್ರನ್ನ ನೀವು ಮಾತಾಡ್ಸಿದ್ರೆ ಹೇಗಿದ್ದಾರೆ ಅವ್ರ ಕಂಡೀಷನ್? ಇಲ್ಲ, ಮಾತಾಡಿಸಿಲ್ಲ ಇನ್ನೂ ಕೂಡ. ಈಗ ಮಾತಾಡಿಸ್ಬೇಕು ಅಂತಲೇ ಬಂದೆ ಈಗ ನಾನು. ಉಳಿದವರಿಬ್ಬರು ಕೂಡ ಹುಡುಕಾಟ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ಹುಡುಕಾಟ ಅಂತಂದರೆ ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಕೇಳಬೇಕೀಗ, ಅಲ್ಲಿ ಹೋಗಿ ನೋಡ್ಬೇಕಂತ ಹೇಳಿ ಬಂದಿದ್ದೇನೆ ಸರ್. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಮತ್ತು ಬಸವೇಶ್ವರ ಆಸ್ಪತ್ರೆಯಲ್ಲಿ ಹುಡುಕಬೇಕು ಅವ್ರ ಬಗ್ಗೆ. ಇವರಿಗೆಲ್ಲ ಏನು ಏಜು ಅಂತೇಳಿ ಸರ್? ಇವರು 3 ಜನ, ಇವರಿಗೆ ಒಂದು 20-22, ಒಂದು ಮಗುವಿನ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿ ತಿಳಿದು ಬಂತು. ಯಾವ ಮಗುದು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಚನ್ನರಾಯಪಟ್ಟಣದಿಂದ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ಕುಮಾರ್ ಅವರು ಈ ವಿಚಾರನ ಹೇಳಿದರು. ಒಬ್ಬರದ್ದು ನಿಶ್ಚಯಿತಾರ್ಥ ಆಗಿತ್ತು ಅಂತೇಳಿ ಗೊತ್ತಿಲ್ಲ ನನಗೆ. ಹೇಳಿದ್ರು, ಅದನ್ನು ನಾನು ಕ್ಯಾಚ್ ಮಾಡಲಿಲ್ಲ. ನಾನು ಮತ್ತೆ ಕ್ಯಾಚ್ ಮಾಡಲಿಲ್ಲ. ಅಲ್ಲೇ ಹತ್ತಿರದವರನ್ನೇ ಅವ್ರ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಮಕ್ಕಳು. ನವ್ಯ ಮತ್ತು ಮಿಲನ ಮತ್ತು ಮಾನಸ ಅವ್ರ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು. ಇವ್ರು 3 ಜನ ಯಾವ ಊರವರು ಅಂತೇಳಿ ಸರ್? ಅವರು ಚನ್ನರಾಯಪಟ್ಟಣದವರನ್ನೇ. ಯಾವ ಊರವರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅವರು ನನಗೆ ಹೇಳಿದ್ದು, ನನ್ನ ಮಿತ್ರರು ಹೇಳಿರುವಂತಹ ವಿಚಾರನ ಆಧರಿಸಿ ನಾನು ಬಂದಿದ್ದೇನೆ. ಅವ್ರ ಕಡೆಯಿಂದ ನಾನು ಬಂದಿದ್ದೇನೆ. ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿದ್ರು ಸರ್ ಅಂತ ಹೇಳಿ ಅವ್ರು ಹೇಳಿದರು. ಅವರು ಇದಿಷ್ಟು ಕೂಡ ಏನು ಕಾಣೆ ಆದವರನ್ನು ಹುಡುಕುವಂತಹ ಎತ್ತದಲ್ಲಿರುವಂತಹ ಜನರ ಮಾತು. ಸದ್ಯಕ್ಕೆ ಒಬ್ಬರು ಮಾತ್ರ ಸಿಕ್ಕಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ. ಸಿಕ್ಕವರನ್ನು ನಾನು ಮಾತಾಡಿಸ್ಬೇಕು. ಅದಾದ ಬಳಿಕವಾಗಿ ನಂತರದವರನ್ನು ಕೂಡ ನಾನು ಹುಡುಕುವಂಥ ಕೆಲಸ ಮಾಡಬೇಕು. ಜೊತೆಗೆ ನಮ್ಮವರಿಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್, TV9 ಚಿತ್ರದುರ್ಗ.